ಶುದ್ಧೇನ ಭೂತಾಃ ಅತಿಪಾಪ್ಮಾನಮರಾತಿಂತರೇಮ ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ದೇವಿ ಕ್ಷಮಾಣಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಗಣಪತಿಯನ್ನು ಸ್ತುತಿಸಲು ಶ್ರೀಮತಿ ಅನನ್ಯ ಶ್ರೀಗೀತ್ ಅವರು ಬರ್ತಾ ಇದ್ದಾರೆ. ಮಾತಂಗವರನ ಆನಂದ ಸದನ ಮಹಾಗಣಪತೆ ಹೇ ಶಿವನಂದನ ಮಾತಂಗವರನ ಆನಂದ ಸದನ ಮಹಾಗಣಪತೆ ಹೇ ಶಿವನಂದನ ಮಾತಂಗವರನ ಆನಂದ ಸದನ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸಿದ್ಧಹಸ್ತ ಸುರ ಮುನಿಗಣ ಸೇವಿತ ಸಿದ್ಧಹಸ್ತ ಸುರ ಮುನಿಗಣ ಸೇವಿತ ಭದ್ರಮೂರ್ತಿ ಸಿದ್ಧಿ ವಿನಾಯಕ ಭದ್ರಮೂರ್ತಿ ಸಿದ್ಧಿ ವಿನಾಯಕ ಮಾತಂಗವರನ ಆನಂದ ಸದನ ನಾದ ಕಂಕಣ ವೇದ ವಿಲಕ್ಷಣ ನಾದ ಕಂಕಣ ವೇದ ವಿಲಕ್ಷಣ ಶಂಕರ ತನಯ ಶ್ರೀ ಗೌರಿ ನಂದನ ಶಂಕರ ತನಯ ಶ್ರೀ ಗೌರಿ ನಂದನ ಶ್ರೀ ಜಗನ್ಮಾತಾ ಭವಾನಿ ನಂದನ ಶ್ರೀ ಜಗನ್ಮಾತಾ ಭವಾನಿ ನಂದನ ಮಾತಂಗವರನ ಆನಂದ ಸದನ ಶಿಖವಾಹನ ಮೋದಕ ಪ್ರಿಯ ಮೂಷಿಕ ವಾಹನ ನಾದಾತೀತ ಹೇ ಕಲಿಮಲ ಭಂಜನ ನಾದಾತೀತ ಹೇ ಕಲಿಮಲ ಭಂಜನ ನಿರತ ನಿರಂಜನ ನಿರೂಪಮ ವಂದನ ನಿರತ ನಿರಂಜನ ನಿರೂಪಮ ವಂದನ ಮಾತಂಗ ವರನ ಆನಂದ ಸದನ ಮಹಾಗಣಪತೆ ಹೇ ಶಿವನಂದನ ಮಾತಂಗ ವರನ ಆನಂದ ಸದನ ಮಹಾಗಣಪತೆ ಹೇ ಶಿವನಂದನ ಮಾತಂಗ ವರನ ಆನಂದ ಸದನ. ಎರಡು ಕಮಿಟಿಯವರು ಎಲ್ಲ ಮೆಂಬರ್ಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಖಜಾಂಚಿಗಳು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಮಸ್ತರಿಗೂ ನಾನು ಶಿಲ್ಪಾ ಶರತ್ ಮಾಡುವ ನಮಸ್ಕಾರಗಳು. ಗೌರವಾನ್ವಿತ ಗಣ್ಯರೇ, ತಮ್ಮೆಲ್ಲರಿಗೂ ಬಿದರೆ ಶ್ರೀ ತಿರುಮಲಾ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಇಂದಿನ ದಿನವು ನಮ್ಮ ದೇವಾಲಯದ ಇತಿಹಾಸದಲ್ಲಿ ಮರೆಯಲಾಗದ ಕ್ಷಣವಾಗಿದೆ. ಇಂದು ನಾವೆಲ್ಲರೂ ಶ್ರೀ ವೆಂಕಟೇಶ್ವರನ ಕೃಪಾಶೀರ್ವಾದದಿಂದ ವಿಮಾನ ಗೋಪುರದ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಹಾಜರಿರುವ ಸಮಸ್ತರ ಸಹಕಾರ ಮತ್ತು ಆಶೀರ್ವಾದವು ಅಮೂಲ್ಯ. ನಮ್ಮ ಕಾರ್ಯಕ್ರಮವನ್ನು ಮೈತ್ರಿ, ನಂಬಿಕೆ ಮತ್ತು ಭಕ್ತಿಪೂರ್ವಕ ವೇದಿಕೆಯಾಗಿಸಿಕೊಂಡು ಸಹಕರಿಸುತ್ತಿರುವ ಸರ್ವರಿಗೂ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ
ಪರಮ ಪೂಜ್ಯ ಶ್ರೀ 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 ಗೋವಿಂದಾನಂದ ಸರಸ್ವತಿ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಬಿದರೆ ಶ್ರೀ ತಿರುಮಲ ಟ್ರಸ್ಟ್ನ ಮೂಲ ಸ್ತಂಭ ಹಾಗೂ ಅಧ್ಯಕ್ಷರುಗಳಾದ ಶ್ರೀ ಬಿದರೆ ಪ್ರಕಾಶ್ ಹಾಗೂ BN ವೆಂಕಟೇಶ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಟ್ರಸ್ಟ್ನ ಉಪಾಧ್ಯಕ್ಷರುಗಳಾದ ಶ್ರೀ ಸುಧೀರ್ ಹಾಗೂ BL ಸುಮತಿ ಕುಮಾರ್ ರವರಿಗೂ ಸಹ ಆತ್ಮೀಯ ಸ್ವಾಗತ. ಟ್ರಸ್ಟ್ನ ಖಜಾಂಚಿಗಳಾದ ಶ್ರೀಯುತ ದಿನೇಶ್ ರವರಿಗೆ ವಿನಯಪೂರ್ವ ಸ್ವಾಗತ. ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಚಂದ್ರಶೇಖರ್ ರವರು ಹಾಗೂ ಶ್ರೀಮತಿ ಸ್ಮಿತಾ ಶ್ರೀನಿವಾಸನ್ ರವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ BV ಪ್ರಕಾಶ್ ರವರಿಗೂ ಸಹ BV ರಮೇಶ್ ರವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಬಿದರೆ ತಿರುಮಲ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳಿಗೂ, ನಮ್ಮ ಬಂಧು ಬಾಂಧವರಿಗೂ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಭಕ್ತ ವೃಂದದವರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿರುವ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಎಲ್ಲರನ್ನು ಸ್ವಾಗತಿಸಿದ ಶ್ರೀಮತಿ ಶಿಲ್ಪಾ ಶ್ರೀಧರ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ನಮ್ಮ ಅಧ್ಯಕ್ಷರಾದ ವಿ ಪ್ರಕಾಶ್ ಅವರಿಂದ. ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಸಹ ಮತ್ತೊಮ್ಮೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳೇ ಹಾಗೂ ಪರಮ ಪೂಜ್ಯರು ಇಲ್ಲಿಗೆ ಬರೋದಕ್ಕೆ ವಿಶೇಷವಾದಂಥ ಪ್ರಯತ್ನ, ನಮ್ಮ ಅಪೇಕ್ಷೆ ಏನಿತ್ತೋ ಅದಕ್ಕೆ ತಕ್ಕ ಪೂರಕವಾಗಿ ಒಂದು ತಂಡ ಹಿಂದ್ಗಡೆಗೆ ನಿಂತ್ಕೊಂಡು ಕೆಲಸ ಮಾಡ್ತಲ್ಲಿ. ಸ್ವಾಮೀಜಿಗಳು ಇರ್ತಕ್ಕಂಥ ಹಿಂದ್ಗಡೆ ಇರ್ತಕ್ಕಂಥ ತಂಡ, ಮಹೇಶ್ ಅವರು ಸೇರಿದಂತೆ ಅವರುಗಳೆಲ್ಲರಿಗೂ ಸಹ ಬಿದರೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಬಹುಶಃ ಇದು ನಾವು ಈ ಜಾಗದಲ್ಲಿ ನಡೀತಾ ಇರ್ತಕ್ಕಂಥ 3ನೇ ಅತಿ ದೊಡ್ಡ ಕಾರ್ಯಕ್ರಮ. ಮೊದಲ 2 ಕಾರ್ಯಕ್ರಮಗಳು ಸಹ ತುಂಬಾ ಅತ್ಯಮೂಲ್ಯವಾದಂಥ ಸಮಯವನ್ನು ನಿಮ್ದು ಉಪಯೋಗಿಸ್ಕೊಂಡು ತುಂಬಾ ಯಶಸ್ವಿಯಾಗಿ ಆಯೋಜಿತವಾದವು. ಈ ಸಂದರ್ಭದಲ್ಲಿ ನಾವುಗಳ ಜೊತೆಲಿ ಮಾತಾಡೋದಕ್ಕಿಂತ ಪರಮ ಪೂಜ್ಯರಿಗೆ ನಾನು ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ 1-2 ಮಾತುಗಳನ್ನ ಆಡ್ತೀನಿ. 2021ರಲ್ಲಿ ನಮ್ಮದೊಂದು ಚಟುವಟಿಕೆ ಇಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭವಾದ ನಂತರ ಹಿಂದ್ಗಡೆ ಒಂದು ಬಂದು ಹೋದವರಿಗೆ ಭಕ್ತರಿಗೆ ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಜಾಗ ಬೇಕು, ನಿತ್ಯ ಚಟುವಟಿಕೆಗೋಸ್ಕರ ಒಂದು ಜಾಗ ಬೇಕು ಅಂತ ಒಂದು ಜಾಗ ಮಾಡೋದಲ್ಲಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಜೊತೆಯಲ್ಲಿ ಸುಮತಿ ಕುಮಾರ್ ನಿಂತ್ಕೊಂಡ್ರು. ಜೊತೆಲಿ ಅದಾದ್ಮೇಲೆ ಮತ್ತೊಂದು ತಂಡ ಸೇರ್ತಾ ಬಂತು. ದಿನೇಶ್ ಅವ್ರ ಕೈ ಜೋಡಿಸಿದ್ರು, ನಮ್ಮ ರಮೇಶ್ ಅವ್ರು ಜೋಡಿಸಿದ್ರು, ಪ್ರಕಾಶ್, ಸುಧೀರು, ಈ ತರದ ತಂಡ, ವೆಂಕಟನಾರಾಯಣ, ಈ ತರದ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತಲ್ಲಿ. ಇದು ಆಗಿದ್ದಲ್ಲಿ ನೆಕ್ಸ್ಟ್ ದೇವಸ್ಥಾನ ನಿರ್ಮಾಣದ ಕಾರಣ ಆಯ್ತು. ದೇವಸ್ಥಾನ ನಿರ್ಮಾಣದ ನಂತರ ಈ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಯಿತು. ಇದಾದ್ಮೇಲೆ ವಿಮಾನ ಗೋಪುರ ಮಾಡಬೇಕು ಅಂತ ಅಂದ್ಕೊಂಡ್ವಿ. ವಿಮಾನ ಗೋಪುರನೂ ಆಯಿತು. ಗುರುಗಳು ಮಾಹಿತಿಗೋಸ್ಕರ ಹೇಳ್ತೀನಿ, ಇಷ್ಟೆಲ್ಲ ಚಟುವಟಿಕೆ ಅವ್ರು ಹೇಳಿದೆ ಆಗಲೇ, ಇಷ್ಟೆಲ್ಲ ಚಟುವಟಿಕೆ ಆದರೂ ಸಹ ನಾವು ಯಾರೊಂದು ಸಹ ನಮ್ಮದಲ್ಲಿ ಒಂದು ಚಟುವಟಿಕೆ ಮಾಡ್ತಾರೆ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ, ಭಗವಂತ ಬಂದು ಎಲ್ಲರೂ ಸಹ ದುಡ್ಡು ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಟ ಸಹಕಾರದಿಂದ ಈ ಕಟ್ಟಡಗಳ ನಿರ್ಮಾಣ ಆಗಿದೆ. ಆ ಕಟ್ಟಡಗಳ ನಿರ್ಮಾಣ ಆಗಿದ್ದಕ್ಕೆ ನಾನು ವಿಶೇಷವಾದಂಥ ಒಂದು ಸಂಗತಿನ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಚಟುವಟಿಕೆ ಶುರುವಾದಲ್ಲಿಂದ ಯಾವ ಕುಟುಂಬನೂ ನಮ್ಮಿಂದ ದೂರ ಹೋಗಲಿಲ್ಲ. ಒಂದು ಕುಟುಂಬ ಒಂದೊಂದು ಪ್ಲಸ್ ಆಗಿ ಇವತ್ತು 80-100 ಕುಟುಂಬಗಳು ಸೇರ್ಕೊಂಡಿದೆ. ಆ 100 ಕುಟುಂಬಗಳು ಸೇರ್ಕೊಂಡು ಎಲ್ಲ ಕೆಲಸ ಆಗ್ತಾ ಇದೆ. ಇದಕ್ಕೆ ಬಹುಶಃ ಭಗವಂತನ ಆಶೀರ್ವಾದ, ಗುರುಗಳಂತವರ ಆಶೀರ್ವಾದನೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಮುಂದೆ ಇನ್ನೂ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಅಂತಿದೆ ನಮಗೆ. ಸಾಯಂಕಾಲದ ಸಭೆಯಲ್ಲಿ ದಯವಿಟ್ಟು ಎಲ್ಲರೂ ಸಹ ಸಾಯಂಕಾಲದ ಸಭೆಗೆ ತಾವೆಲ್ಲರೂ ಇರಬೇಕು. ಯಾಕೆಂದ್ರೆ ಸಾಯಂಕಾಲ ಸಭೆಯಲ್ಲಿ ಒಂದಿಷ್ಟು ಮಹತ್ವದ ವಿಷಯಗಳನ್ನು ಮಾತಾಡೋದಕ್ಕಿದೆ ಅಲ್ಲಿ. ನಾವು ಗುರುಗಳ ಸನ್ನಿಧಿಯಲ್ಲಿ ಅವರ ಅತ್ಯಮೂಲ್ಯ ಸಮಯವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಇಷ್ಟ ಬರಲ್ಲ. ಈ ಸಂದರ್ಭದಲ್ಲಿ ಕೆಲವು ಸಂಗತಿಗಳನ್ನು ನಡೆಸಿ ಗುರುಗಳ ಆಶೀರ್ವಾದ ನಮಗೆ ನಿರಂತರವಾಗಿರಲಿ. ಪದೇ ಪದೇ ನಮಗೆ ಅವರ ಭೇಟಿ ಇಲ್ಲಿಗೆ ಬರ್ತಾ ಇರಲಿ.
ನಾವು ಸಹ ತಲಕಾಡಿಗೆ ನಾವೆಲ್ಲರೂ ಸೇರ್ಕೊಂಡು ಒಂದ್ಸತಿ ಹೋಗೋಣ, ನೀವುಗಳು ಸಹ ಆ ಭಾಗಕ್ಕೆ ಹೋದಾಗ ತಲಕಾಡು ಮಟ್ಟಕ್ಕೆ ಹೋಗಿ ಬನ್ನಿ, ನಾವು ಸಹ ಹೋಗೋಣ ಅಂತ ಹೇಳ್ತಾ ಗುರುಗಳ ಆಶೀರ್ವಾದ ನಿರಂತರವಾಗಿ ಬೇಡ್ತಾ ನಿಮ್ಮಗಳೆಲ್ಲರನ್ನೂ ಸಹ ಇದೇ ರೀತಿ ನೋಡ್ತಕ್ಕಂಥ ಅದೃಷ್ಟ ಸೌಭಾಗ್ಯ ನಮ್ಗೆಲ್ಲರ ದೊರಕಲಿಂದ ಭಗವಂತನಲ್ಲಿ ಬೇಡ್ಕೊಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಾಸ್ತವಿಕ ನುಡಿಯನ್ನು ಮಾಡಿದಂಥ ಅಧ್ಯಕ್ಷರಾದ ಬಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ನಮ್ಮ ಊರಿನವರೇ ನಮ್ಮ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ನಮ್ಮವರಿಗೆ ನಮ್ಮ ಅಭಿನಂದನೆಗಳನ್ನು ಸನ್ಮಾನ ಮಾಡುವ ಸಮಯ ಈಗ. ಶ್ರೀಮತಿ ವೀಣಾ ರಘುನಾಥ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಸ್ಥಾನ ಎಲ್ಲದಕ್ಕಿಂತ ದೊಡ್ಡದು. ಅಂತಹ ಗುರುವಿನ ಸ್ಥಾನದಲ್ಲಿರುವ ಶಾಲಾ ಶಿಕ್ಷಕರ ಮಗಳಾಗಿ ಶೈಕ್ಷಣಿಕ ಸೇವೆಯಲ್ಲಿ ವೃತ್ತಿ ಜೀವನ ನಡೆಸುತ್ತಿರುವ ಶ್ರೀಮತಿ ನಾಗವೀಣಾ ರಘುನಾಥ್ ರವರದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸೃಜನಶೀಲ ಮತ್ತು ಸಮರ್ಪಿತ ಬದುಕು. ಶಿಕ್ಷಣ ಕ್ಷೇತ್ರದಲ್ಲಿ ಸೃಜನಶೀಲ ಮತ್ತು ಸಮರ್ಪಿತ ಬದುಕು. ಪ್ರೌಢಶಾಲಾ ಶಿಕ್ಷಕಿಯಾಗಿ ಚೇಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವೃತ್ತಿ ಜೀವನ ಆರಂಭಿಸಿದ ಇವರು ತುಮಕೂರು ನಗರದ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಹಕಾರ್ಯ ನಿರ್ವಹಿಸಿ ಪದೋನ್ನತಿ ಪಡೆದು ಗುಬ್ಬಿ ತಾಲೂಕು ಕಡಬ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಬೆಂಗಳೂರು ಮಲ್ಲೇಶ್ವರಂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರೌಢಶಾಲಾ ಶಿಕ್ಷಕಿಯಾಗಿದ್ದಾಗಲೂ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದ ಇವರು ರಾಜ್ಯ ಸರ್ಕಾರ ನೀಡುವ 2023-24ನೇ ಸಾಲಿನ ಅತ್ಯುತ್ತಮ ಉಪನ್ಯಾಸಕಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಡೀ ರಾಜ್ಯದಿಂದ ಪ್ರಶಸ್ತಿ ಪಡೆದ 8 ಅತ್ಯುತ್ತಮ ಉಪನ್ಯಾಸಕರ ಪೈಕಿ ನಮ್ಮ ಬಿದರೆ ಗ್ರಾಮದ ಶ್ರೀಮತಿ ನಾಗವೀಣಾ ರಘುನಾಥ್ ರವರು ಕೂಡ ಒಬ್ಬರು ಎಂಬುದು ಅತ್ಯಂತ ಹೆಮ್ಮೆಯ ಸಂಗತಿ. ಇವರು ನನ್ನ ಗೆಳತಿ ಕೂಡ ಎಂದು ಹೇಳಲು ತುಂಬಾ ಹೆಮ್ಮೆ ಅನಿಸುತ್ತದೆ. ಇಂತಹ ಗುರುವಿನ ಸ್ಥಾನದಲ್ಲಿ ಇರುವ ಇವರ ಸಾಧನೆ ನಮ್ಮೂರಿನ ಎಲ್ಲರಿಗೂ ಒಂದಿಷ್ಟು ಪ್ರೇರಣೆ ನೀಡಲಿ ಎಂಬ ಸದಾಶಯದೊಂದಿಗೆ ನಿಮ್ಮೆಲ್ಲರ ಪ್ರೀತಿಯ ನಾಗವೀಣಾ ರಘುನಾಥ್ ರವರಿಗೆ ಈ ಕಿರು ಕಾಣಿಕೆಯೊಂದಿಗೆ ಗೌರವ ಸಮರ್ಪಿಸುತ್ತಿದ್ದೇವೆ. ನಮ್ಮೂರನೇ ಆದ ವಿನಯ್ ರಾಮನವರಿಗೆ ನಾವೀಗ ಸನ್ಮಾನ. ವಿನಯ್ ನನ್ನ ಬಾಲ್ಯದ ಸ್ನೇಹಿತ. ಚಿಕ್ಕಂದಿನಿಂದನೂ ಅವನಿಗೆ ಕಲೆಗಳಲ್ಲಿ ತುಂಬ ಆಸಕ್ತಿ ಇತ್ತು. ನಾವೇ ನೋಡಿದ ಹಾಗೆ ತೊಗಲು ಗೊಂಬೆ ಮತ್ತು ಚಂದನದ ಗೊಂಬೆ ಇದಕ್ಕೆಲ್ಲ ಅವನು ಅಲಂಕಾರ ಮಾಡೋದು, ಕೊಬ್ಬರಿ ಮೇಲೆ ಕೆತ್ತನೆ ಮಾಡೋದು, ಈ ಥರದ್ದೆಲ್ಲ ಸಣ್ಣ ವಯಸ್ಸಿಂದನೇ ಅವನು ಆ ಕಲೆಗಳಲ್ಲಿ ಆಸಕ್ತಿ ಇತ್ತು ಮತ್ತು ಅಭಿರುಚಿ ಇತ್ತು. ಅದರಲ್ಲಿ ಸುಮಾರು ಥರದ್ದು ಕಲೆಗಳ ಪ್ರದರ್ಶನಗಳನ್ನ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿದ್ದಾನೆ. ಹಾಗೆ ಓದೋದ್ರಲ್ಲೂ ಕೂಡ ತುಂಬ ಮುಂದೆ ಇದ್ದ. ನನಗೂ ಅವನಿಗೂ ತುಂಬ ಕಾಂಪಿಟೇಷನ್ ಆಗ್ತಾ ಇತ್ತು ಓದೋ ವಿಚಾರದಲ್ಲಿ. ಆದರೆ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು. ಈ ವಿಚಾರದಲ್ಲೇ ಮುಂದುವರಿತಾ ಅವನಿಗೆ ಆಧ್ಯಾತ್ಮಿಕದ ಕಡೆ ಮತ್ತು ಆ ಕಲೆ ಎರಡನ್ನೂ ಸಮ್ಮಿಲನ ಆಗೋ ಥರದಲ್ಲಿ ಈಗ ಒಂದು ರಾಮ ಮಂದಿರನ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಇದು ನಿರ್ಮಾಣ ಆಗಿದೆ, ಅದೇ ಒಂದು ಥರದ ಒಂದು ರಾಮ ಮಂದಿರನ ಅವನು ನಿರ್ಮಾಣ ಮಾಡಿದ್ದಾನೆ ಚಿಕ್ಕದಾಗಿ. ಅದನ್ನು ಎಲ್ಲ ಕಡೆ 108 ಕಡೆ ಸ್ಥಾಪನೆ ಮಾಡಿ ಪ್ರದರ್ಶನ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಆಗಿದೆ. ಆ ಸಂಕಲ್ಪದಿಂದ ಅವನು 108 ಕಡೆ ಪ್ರದರ್ಶನ ಮಾಡ್ತಾ ಇದ್ದಾನೆ. ಈಗ ಸರಿಸುಮಾರು ಒಂದು 80 ಕಡೆ ಅವನು ಪ್ರದರ್ಶನ ಮಾಡಿದ್ದಾನೆ. ಸುಮಾರು ಗಣ್ಯರು, ಮಠಾಧ್ಯಕ್ಷರುಗಳು ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲೆಲ್ಲೂ ಕೂಡ ನಮ್ಮ ಬಿದ್ರೆ ಹೆಸರು ಮೆರುಗ್ತಾ ಇದೆ, ತುಂಬ ಜ್ಯೋತಿ ಥರ ಬೆಳಗ್ತಾ ಇದೆ ಅನ್ನೋದು ನಮಗೆ ತುಂಬ ಖುಷಿ ಆಗುತ್ತೆ. ಇದೊಂದು ಸಣ್ಣ ಕಿರು ಪರಿಚಯ ಮಾಡಿಕೊಡುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ.
ಶ್ರೀನಿಧಿ ಅವರಿಗೆ ಧನ್ಯವಾದಗಳು. ಈಗ ವಿನಯರವರಿಗೆ ನಮ್ಮ ಅಧ್ಯಕ್ಷರಿಂದ ಸನ್ಮಾನ.